ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಜ್ಜಿ, ನೀವು ಇಷ್ಟೊತ್ತಲ್ಲಿ ಯಾಕೇನಾಯ್ತು? ನೋಡಪ್ಪ, ನಾನು ಎಷ್ಟು ಹೇಳಿದೆ ಗುಂಡು, ಅಮ್ಮ ನನ್ನ ಮಾತೆ ಕೇಳಿಲ್ಲ. ಬರಲೇಬೇಕು ಅಂದ್ರು, ಅದಕ್ಕೆ ಕರ್ಕೊಂಡು ಬಂದೆ. ಅಲ್ಲ, ಹೇಳಿದ್ರೆ ನಾನೇ ಬರ್ತಾ ಇದ್ದೆ. ನೀವ್ಯಾಕೆ ಬರಕ್ಕೆ ಹೋದ್ರೆ ಇಷ್ಟೊತ್ತಲ್ಲಿ? ಯಾಕೋ ಗೊತ್ತಿಲ್ಲ ಕಣೋ, ನಿದ್ದೆನೇ ಬರಲಿಲ್ಲ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನೋ ನನ್ನ ಆಸೆಗೋಸ್ಕರ ನೀವು ಉಳ್ಕೊಳ್ಳಿ ಅಂದೆ, ನೀವು ಉಳ್ಕೊಂಡ್ರಿ. ಪಾಪ ನಿಮಗೆ ಏನೇನು ಕೆಲಸ ಇತ್ತು, ತೊಂದರೆ ಏನೂ ಇಲ್ಲ ತಾನೆ? ಇಲ್ಲ. ಏನ್ ನೋಡ್ತಾ ಇದ್ದೀರಾ ಅಜ್ಜಿ? ಯಾಕೋ ಇಲ್ಲ ಕಣೋ, ರೂಮು ಚೆನ್ನಾಗಿದೆಯೋ, ಏನಾದ್ರು ತೊಂದರೆ ಆಗಿದೆಯೋ ನೋಡೋಣ ಅಂತ ನೋಡಿದೆ ಅಷ್ಟೇ. ನಿಮ್ಗೇನು ತೊಂದರೆ ಆಗಿಲ್ಲಲ್ಲ? ಪರವಾಗಿಲ್ವಾ? ಹಾಂ, ಚೆನ್ನಾಗಿದೆ. ಬನ್ನಿ, ಒಳಗೆ ಬನ್ನಿ. ಇಲ್ಲ ಇಲ್ಲ, ಬೇಡ, ನೀವು ಮಲ್ಕೊಳ್ಳಿ, ನಾವು ಹೋಗ್ತೀವಿ. ಹಾಂ, ನಾನು ಬರ್ತೀನಿ. ಬೇಡ ಬೇಡ, ಭಾಗ್ಯ ಇದ್ದಾಳಲ್ಲ, ಭಾಗ್ಯ. ನಾನು ಕರ್ಕೊಂಡು ಹೋಗ್ತೀನಿ. ಸರಿ, ಬಾಗ್ಲ ಮಲ್ಕೊ. ಹೋಗೋಣಮ್ಮ. ಹಾಂ. ಏಯ್ ನಿಲ್ಸ, ಯಾಕಷ್ಟು ಕಷ್ಟಪಡ್ತಿದ್ಯಾ? ನನಗೇನಾಗಿದೆ ದಾಡಿ, ಇನ್ನೂ ಗಟ್ಟಿಯಾಗಿದ್ದೀನಿ ಕಣೆ. ನಡೀರಿ, ನಡಿ ನಡಿ. ನಾನು ಕೆಳಗಡೆ ಮಲಗಿದ್ದಿದ್ದು ಅಜ್ಜಿಗೇನು ಗೊತ್ತಾಗಲಿಲ್ಲ ಅಲ್ಲ? ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ಇಲ್ಲ ಅಂದ್ರೆ ಆಗ್ಲೇ ಪ್ರಶ್ನೆ ಮಾಡಿರೋರು. ಅಮ್ಮ ಹೇಳಿದ ನಿಜ ಭೂಮಿಕಾ. ಅಜ್ಜಿಗೆ ನಮ್ಮಿಬ್ಬರ ನಡುವೆ ಏನೋ ಸರಿ ಇಲ್ಲ, ಏನೋ ಗಲಾಟೆ ಆಗಿರಬೇಕು ಅಂತ ಅನುಮಾನ ಬಂದಿರಬೇಕು. ಅದಕ್ಕೆ ಟೆಸ್ಟ್ ಮಾಡೋಕ್ಕೆ ಅಂತ ಬಂದಿದ್ದಾರೆ ಅನ್ಸುತ್ತೆ. ನೀವು ಗಮನಿಸಿದ್ರ? ಅವ್ರ ಕಣ್ಣೆಲ್ಲ ರೂಮ್ ಒಳಗಡೆನೇ ಇತ್ತು. ಅಜ್ಜಿಗೊಂದ್ಸಲ ಡೌಟ್ ಬಂದರೆ ಈಸಿಯಾಗಿ ಕ್ಲಿಯರ್ ಆಗಲ್ಲ. ಮುಂಚೆನೂ ಹಾಗೆ ನೆನಪಿರ್ಬೇಕು ಅನ್ಸುತ್ತೆ. ಸರಿ, ಏನು ಮಾಡೋಕ್ಕಾಗಲ್ಲ. ಇಲ್ಲಿರೋ ತನಕ ಅವ್ರ ಎದುರುಗಡೆ ನಾವು ಚೆನ್ನಾಗಿದ್ದೀವಿ, ನಮ್ಮಿಬ್ಬರ ಮಧ್ಯೆ ಎಲ್ಲವೂ ಸರಿಯಾಗಿದೆ ಅಂತ ನಾಟಕ ಮಾಡಲೇಬೇಕು. ಸರಿ, ಇಟ್ಸ್ ಗೆಟಿಂಗ್ ಲೇಟ್. ನೀವು ಮಲ್ಕೊಡಿ, ಏನು ನಾನು ಕೂತಿರ್ತೀನಿ ಸ್ವಲ್ಪ ಹೊತ್ತು. ಪರವಾಗಿಲ್ಲ, ನನಗೂ ನಿದ್ದೆ ಬರ್ತಿಲ್ಲ. ಏ ಮಕ್ಕಳ, ಮೊದಲು ನಿಮ್ಮಪ್ಪ ಅಮ್ಮ ಹೇಗಿದ್ರು ಗೊತ್ತಾ? ಹೇಗಿದ್ರು ಅಜ್ಜಿ? ಗಂಡ ಹೆಂಡತಿ ಅಂದರೆ ಹೀಗೆ ಇರಬೇಕು ಅನ್ನೋ ರೀತಿ ಇದ್ರು. ತುಂಬ ಅನ್ಯೋನ್ಯವಾಗಿದ್ರು. ಅದು ಯಾರು ಕಣ್ಣು ಬಿತ್ತೋ ಏನೋ ದೂರ ದೂರ ಆಗ್ಬಿಟ್ರು. ಈಗ ಅವರಿಬ್ಬರು ಮೊದಲಿನ ರೀತಿ ಒಟ್ಟಿಗೆ ಚೆನ್ನಾಗಿರ್ಬೇಕನ್ನೋದೇ ನನ್ನ ಆಸೆ ಕಣ್ರು. ಖಂಡಿತ ಒಂದಾಗ್ತಾರೆ ಬಿಡಿ ಅಜ್ಜಿ. ಅವರಿಬ್ರು ಒಂದಾಗಿಲ್ಲ ಅಂದ್ರೆ ನೀವು ಬಿಟ್ಬಿಡ್ತೀರಾ? ಬಿಡೋ ಮಾತೇ ಇಲ್ಲ. ಮುತ್ತಜ್ಜಿ, ಹೇಳು ಬಂಗಾರ. ನಾವು ಪಪ್ಪ ಮಮ್ಮಿ ಜೊತೆ ಯಾವತ್ತೂ ಮಲ್ಗೆ ಇಲ್ಲ. ಇವತ್ತು ಒಂದೇ ದಿನ ಚಾನ್ಸ್ ಸಿಕ್ಕಿರೋದು, ಹೋಗಿ ಮಲ್ಕೋಬೋದಾ ಪ್ಲೀಸ್? ಹೌದು ಮುತ್ತಜ್ಜಿ, ಪ್ಲೀಸ್ ಮುತ್ತಜ್ಜಿ, ಅವ್ರ ಜೊತೆ ಮಲ್ಕೋಬೇಕು ಅಂತ ಅನಿಸ್ತಾ ಇದೆ. ನಿಮ್ಮಿಬ್ರು ಆಸೆನ ನಾನು ಯಾಕೆ ಬೇಡ ಅನ್ಲಪ್ಪ? ಹೋಗಿ ಹೋಗಿ ಮಲ್ಕೊ. ಥ್ಯಾಂಕ್ ಯು ಮುತ್ತಜ್ಜಿ.
ನಾವು ಅಜ್ಜಿನ ಹತ್ರ ಪರ್ಮಿಷನ್ ತಗೊಂಡಿದ್ವಿ, ಸೊ ನಾವು ಇಲ್ಲೇ ಮಲಗ್ತೀವಿ ಪಪ್ಪ. ಸರಿ ಬನ್ನಿ. ಅಮ್ಮನ ಜೊತೆ ಮಲಗ್ತೀನಿ. ನಾನು ಪಪ್ಪನ ಜೊತೆ ಮಲಗ್ತೀನಿ. ಇದೇನ್ ಪಪ್ಪ, ಅಮ್ಮನ ಮಾತ್ರ ಮೇಲ್ ಮಲ್ಗೋ ಇಟ್ಬಿಟ್ಟು ನೀವು ಕೆಳಗಡೆ ಮಲಗ್ತಾ ಇದ್ದೀರಾ? ನನ್ನ ಪಕ್ಕ ಜಾಗ ಇದೆಯಲ್ಲ, ಬನ್ನಿ ಮಲ್ಕೊಳ್ಳಿ. ಇದೇನು ಪಪ್ಪ, ನಾವು ಮಾತ್ರ ಮೇಲ್ಗಡೆ ಮಲ್ಕೊಂಡು ನೀವು ಕೆಳಗಡೆ ಮಲ್ಕೊಂಡ್ರೆ ಚೆನ್ನಾಗಿರುತ್ತಾ? ಬನ್ನಿ ಪಪ್ಪ, ಜಾಗ ಇದೆ, ಪ್ಲೀಸ್. ಪರವಾಗಿಲ್ಲ ಕಣ, ನೀವು ಅಲ್ಲೇ ಮಲ್ಕೊಳ್ಳಿ, ನಾನು ಕೆಳಗಡೆ ಮಲ್ಕೋತೀನಿ. ಹ್ಞೂ ಪಪ್ಪ, ಪ್ಲೀಸ್. ನಾಳೆ ಒಟ್ಟಿಗೆ ಮಲಗಿದ್ರೆ ಚೆನ್ನಾಗಿರತ್ತೆ ಪಪ್ಪ. ಹ್ಞೂ ಪಪ್ಪ, ಪ್ಲೀಸ್ ಬನ್ನಿ ಪಪ್ಪ. ಹ್ಞೂ ಪಪ್ಪ, ಪ್ಲೀಸ್ ಬನ್ನಿ ಪಪ್ಪ. ಯಾರು ಕರೆದಂತೆ ಹೆಸರ, ಎಲ್ಲೋ ಬಿಡಿದಂತೆ ಉಸಿರ, ಏನು ಸುಳಿದಂತೆ ಸನಿಹ, ಭಾನು ಸೆಳೆದಂತೆ ಭುವಿಯ, ತಿಳಿಯಾದ ಕೊಳದಲ್ಲಿ ಅಲೆಯೊಂದು ಮೂಡಿದೆ, ಸವಿಯಾದ ದನಿಯಲ್ಲಿ ಸ್ವರವೊಂದು ಹಾಡಿದೆ. ಆಕಾಶ್, ನಾವೆಲ್ಲ ಜೊತೆಗೆ ಮಲಗಿರೋದು ತುಂಬಾ ಚೆನ್ನಾಗಿದೆ ಅಲ್ವಾ ಆಕಾಶ್? ಹೌದು ಮಿಂಚು, ನನಗೆ ನಾವೆಲ್ಲರೂ ಒಂದೇ ಫ್ಯಾಮಿಲಿ ಅಂತ ಫೀಲ್ ಆಗ್ತದೆ. ಹ್ಞೂ, ನನಗೂ ಹಾಗೆ ಫೀಲ್ ಆಗ್ತದೆ. ಪಪ್ಪ, ನನಗೊಂದು ಕತೆ ಹೇಳ್ತೀರಾ ಪಪ್ಪ? ಕಥೆನಾ? ನಿಮ್ಮ ಮಮ್ಮಿನ ಕೇಳು, ಚೆನ್ನಾಗಿ ಹೇಳ್ತಾರೆ. ಹಾ, ಫಾರ್ ಚೇಂಜ್ ಇವತ್ತು ಅಮ್ಮ ಕತೆ ಹೇಳ್ತಾರೆ. ಅಮ್ಮ ಕತೆ ಹೇಳಿ ಅಮ್ಮ. ಸರಿ, ಯಾವ ಕಥೆ ಹೇಳಿ? ರಾಜ ರಾಣಿದ ಇಲ್ಲ ಹುಲಿ ಸಂಬಂಧ? ರಾಜಾರಾಣಿ ಅಮ್ಮ. ಓಕೆ. ಸೊ ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಅಮೃತಧಾರೆ, ನನ್ನ ಅಮೃತಧಾರೆ.